ನಮಸ್ಕಾರ. ಇವತ್ತು ನಾನು ವಿವಾಹವಾಗಿ 35 ವರ್ಷ, 35ನೇ ವೆಡ್ಡಿಂಗ್ ಆ್ಯನಿವರ್ಸರಿ. ನಾನು ಆ್ಯನಿವರ್ಸರಿಗಳು, ಹುಟ್ಟಿದ ಹಬ್ಬಗಳನ್ನು ನಾನು ಆಚರಣೆ ಮಾಡಲ್ಲ. ನನ್ನ ಕುಟುಂಬದಲ್ಲೇ ನನ್ನ ಹೆಂಡತಿ ಮಕ್ಕಳು ಕೂಡ ಆಚರಣೆ ಮಾಡಲ್ಲ. ಯಾಕೋ ಅಷ್ಟು ಇಷ್ಟ ಆಗಲ್ಲ. ಆದರೆ ಆ ವಿವಾಹದ ದಿನದ ನೆನಪು ಮಾತ್ರ ನನ್ನಲ್ಲಿ ಹಚ್ಚ ಹಸಿರಾಗಿದೆ. ಯಾಕಂದರೆ ಇದು ಇಷ್ಟಪಟ್ಟು ಮದುವೆ ಆಗುವಂಥ ಒಂದು ಸಂದರ್ಭ ಬಂತು. ಆ ನಂತರದಲ್ಲಿ ನಮ್ಮ ತಂದೆಯನ್ನು ಒಪ್ಪಿಸೋದು ಹೇಗೆ ಅನ್ನೋಂಥ ಭಯ ಇತ್ತು. ಮತ್ತು ನನ್ನ ಅಣ್ಣ ಅಕ್ಕನ ಮದುವೆ ಆಗಬೇಕು, ಅಲ್ಲಿ ತನಕ ನಾನು ಮದುವೆ ಆಗಬಾರ್ದಂತಿತ್ತು. ಆದರೂ ಒಂದು ನಂಬಿಕೆಗಾಗಿ ನಾನು ಶಿವಮೊಗ್ಗ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಮದುವೆ ನೋಂದಾವಣೆ ಮಾಡಿಸಿದೆ. ಆ ಮದುವೆಗೆ ನನಗೆ ಪೋಷಕರಾಗಿ ಸಹಿ ಮಾಡಿದವರು ಸಾಗರದ ಪತ್ರಕರ್ತರಾದ ತೀನಾ ಶ್ರೀನಿವಾಸ್ ಅವರು. ಪುರಸಭಾಧ್ಯಕ್ಷರಾಗಿದ್ದರು. ನಂತರ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೂಡ ಆದರು. ನನ್ನ ಪತ್ನಿಗೆ ಪೋಷಕರಾಗಿ ಸಹಿ ಮಾಡಿದವರು ಮುತ್ತು ಮೇರಿ ಅಂತ ಮೆಗನ್ ಹಾಸ್ಪಿಟ್ಲ ಒಬ್ಬರು ನರ್ಸ್. ಇದು ರಹಸ್ಯವಾಗಿ ನಮ್ಮ ಮದುವೆ ದಾಖಲೆ ಆಗಿರಲಿ ಅಂತ ನಮ್ಮ ಆಸೆ ಆಗಿತ್ತು. ಆದರೆ ನನ್ನ ವಿಳಾಸ ಅನಂತಪುರದಾಗಿದ್ದರಿಂದ ಸಾಗರ ಸಬ್ ರಿಜಿಸ್ಟರ್ ಆಫೀಸಲ್ಲಿ ನೋಟಿಸ್ ಬೋರ್ಡಿಗೆ ಈ ರಿಜಿಸ್ಟ್ರೇಷನ್ ಮಾಹಿತಿಯನ್ನು ಹಾಕ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಅದು ಹಾಕಿಬಿಟ್ಟಿದ್ದಾರೆ. ಅದನ್ನು ನೋಡಿದವರು ನನ್ನ ಅಣ್ಣನ ಸಹಪಾಠಿ KV ಸುರೇಶ್ ಅವರು ಅದನ್ನು ಗುಟ್ಟಾಗಿ ನನ್ನ ಅಣ್ಣನಿಗೆ ಹೇಳಿದ್ದಾರೆ. ನನ್ನ ಅಣ್ಣ ಆಲೋಚನೆ ಮಾಡಿ ಒಂದು ಸಂದರ್ಭದಲ್ಲಿ ನಮ್ಮ ತಂದೆಯವರಿಗೂ ತಿಳಿಸಿದ್ದಾನೆ. ಈ ರೀತಿ ನಮ್ಮದೊಂದು ಮದುವೆ ಆಯಿತು. ಆಮೇಲೆ ನಮ್ಮ ಅಣ್ಣ ಅಕ್ಕನ ಮದುವೆ ಎಲ್ಲ ಮುಗಿತು. ಮುಗಿದ್ರ ಮೇಲೆ ನಾನು ನಮ್ಮ ತಂದೆಯ ಒಪ್ಪಿಗೆ ಪಡೆದು ಮದುವೆ ಆಗಬೇಕು ಅಂತ ಬಯಸಿದೆ. ನಮ್ಮ ತಂದೆ ಅವರು ಮುಂದಿನ ಜೀವನದ ಬಗ್ಗೆ ಆಲೋಚನೆ ಜಾಸ್ತಿ ಅವರಿಗೆ. ಅಂತರ್ಜಾತಿ ವಿವಾಹ, ಆ ಮಕ್ಕಳು ವಿವಾಹಗಳು ಹೆಂಗಾಗುತ್ತೆ, ಆಮೇಲೆ ಜನ ಹೇಗೆ ಸ್ವೀಕಾರ ಮಾಡ್ತಾರೆ, ಈ ರೀತಿಯ ಒಂದು ಭಯ ಅವರಿಗಿತ್ತು. ಅದಕ್ಕೂ ಮೊದಲೇ ನಮ್ಮ ದೊಡ್ಡಕ್ಕನ ಮದುವೆ ಕೂಡ ಅಂತರ್ಜಾತಿ ವಿವಾಹ ಆಗಿತ್ತು. ಪ್ರಾರಂಭದಲ್ಲಿ ನಮ್ಮ ತಂದೆ ಒಪ್ಪದೇ ಇದ್ದರು, ನಂತರ ನಮ್ಮೆಲ್ಲರ ಒತ್ತಾಯಕ್ಕೆ ಒಪ್ಪಿದ್ರು. ಹಾಗಾಗಿ ನಮ್ಮ ಕುಟುಂಬದಲ್ಲಿ ಇದೇನು ಹೊಸತಲ್ಲ. ಆದರೂ ನಮ್ಮ ತಂದೆಗೆ ಮಗನ ಭವಿಷ್ಯದ ಬಗ್ಗೆ ಒಂದು ಯೋಚನೆ ಅವರಿಗೆ. ಹಾಗಾಗಿ ಅವರು ಅನುಮತಿ ಕೊಡೋಕ್ಕೆ ಸ್ವಲ್ಪ ತಡ ಮಾಡಿದರು. ಆಮೇಲೆ ನಮ್ಮ ತಂದೆಗೆ ಬೇಕಾದಂಥ ಆಪ್ತರಾದಂಥ ಸರ್ ನಂದಿಯಣ್ಣ ನಮ್ಮ ತಂದೆ ಹತ್ರ ಮಾತುಕತೆ ಮಾಡಿದರು. ಯಾಕೆ ವಿರೋಧ ಮಾಡ್ತೀರಾ, ರಿಜಿಸ್ಟರ್ ಆಗಿದೆ, ಇಷ್ಟಪಟ್ಟಿದ್ದಾರೆ, ಆಗಲಿ ಬಿಡಿ. ಆವಾಗ ನಮ್ಮ ತಂದೆ ಹೇಳಿದ್ದು, ಬ್ರಾಹ್ಮಣರ ಶಾಪ ಬರುತ್ತೆ ಅಂತ. ಅದಂತ ತಪ್ಪು ಸರಿನ ಅವ್ರ ನಂಬಿಕೆ ಇದೆ. ಎಲ್ಲ ಆಯಿತು, ಒಪ್ಪಿಗೆ ಕೊಟ್ಟರು. ದಿನಾಂಕ ನಿಗದಿ ಆಯಿತು. ಶಿವಮೊಗ್ಗದ ಕೋಟೆ ಆಂಜನೇಯ ದೇವಸ್ಥಾನದಲ್ಲಿ ನಮ್ಮ ಮದುವೆ ಅಂತ. ಬೆಳಿಗ್ಗೆ ಇಲ್ಲಿಂದ ನಮ್ಮೂರಲ್ಲಿ ಒಂದು ಮೆಟಡರ್ ವ್ಯಾನ್ ಇತ್ತು, ಯಾರ್ದಂತ ನೆನಪಿಲ್ಲ ಈಗ. ಮೆಟಡರ್ ವ್ಯಾನನ್ನು ಬುಕ್ ಮಾಡ್ಕೊಂಡ್ವಿ. ಅದರಲ್ಲಿ ನಾವು ಬೆಳಿಗ್ಗೆಯ ಒಂದು ಕಾರ್ಯಕ್ರಮಕ್ಕೆ ಹೋಗೋದು ತೀರ್ಮಾನ ಮಾಡಿದ್ದೀವಿ. ಆದರೆ ಹಿಂದಿನ ದಿನ ಅರಿಶಿಣದ ಸ್ನಾನ ಆಯಿತು. ನಮ್ಮ ಅಕ್ಕಂದಿರೆಲ್ಲ ಬಂದಿದ್ದರು. ಅವರೇ ನೆಂಟರು ಅಂತೇಳಿ ಭಾಳ ಜನಕ್ಕಿಲ್ಲ, ಒಂದು 20 ಜನರಿಗೆ ನಾನು ಟೆಲಿಗ್ರಾಮ್ ಮಾಡಿದ್ದೆ, ಭಾಳ ಆಪ್ತರಿಗೆ ಅಷ್ಟೇ, ಮತ್ತೇನಿಲ್ಲ. ಅವರೆಲ್ಲ ಅಲ್ಲಿಗೆ ಬರೋರಿದ್ದರು ಶಿವಮೊಗ್ಗ. ರಾತ್ರಿ ಅರಿಶಿಣದ ಎಣ್ಣೆ ಸ್ನಾನ ಆಯಿತು. ಬೆಳಿಗ್ಗೆ ಎಲ್ಲ ಹೊರಟಾಗ
ನಮ್ಮ ತಂದೆ ನಾನು ಮದುವೆಗೆ ಬರಲ್ಲ ಅಂತ ಒಂದು ಬಾಂಬ್ ಹಾಕಿಬಿಟ್ರು. ಇದು ನಮಗೆ ದೊಡ್ಡ ಸಹಿಸ್ಕೊಳ್ಲಿಕ್ಕಾಗ್ದಿರೋಂಥ ಒಂದು ವಿಚಾರ ಆಯಿತು. ನಾನು ಭಾಳ ದುಃಖದಿಂದ ಕಣ್ಣೀರೆಲ್ಲ ಹಾಕಿದೆ. ಅಕ್ಕಂದಿರು, ಅಣ್ಣ ಎಲ್ಲರೂ ನಮ್ಮ ತಂದೆ ಹತ್ರ ವಿನಂತಿ ಮಾಡಿದರು, ಕಣ್ಣೀರಾದರು. ನಂತರ ನಮ್ಮ ತಂದೆಗೆ ಒಪ್ಪಿ ಹೊರಡಬೇಕಾದ್ರೆ 11:30 ಆಯಿತು. ಬೆಳಗ್ಗೆ 9:30, 10 ಗಂಟೆ, 11 ಗಂಟೆ ಒಳಗೆ ಇರಬೇಕಿತ್ತು ನಾವಲ್ಲಿ ದೇವಸ್ಥಾನದಲ್ಲಿ. ಮನೆ ಬಿಡೋದೇ 11:30 ಆಯಿತು. ಅವತ್ತು ವಿಪರೀತ ಮಳೆ. ಶಿವಮೊಗ್ಗದ ದೇವಸ್ಥಾನ ತಲುಪಿದಾಗ 12:30, 1 ಗಂಟೆ ಆಗ್ತಾ ಬಂದಿತ್ತು. ನಂತರ ನಮ್ಮ ಅಣ್ಣ ಅದೇ ಮೆಟೀರಿಯಲ್ ತಗೊಂಡು ನನ್ನ ಪತ್ನಿ ಇದ್ದಂಥ ಅವ್ರ ಅಕ್ಕನ ಮನೆಗೆ ಹೋಗಿ ಅವ್ರ ಅಕ್ಕಂದಿರನ್ನ ನನ್ನ ಪತ್ನಿ ಕರ್ಕೊಂಡು ಬಂದರು. ಆವಾಗ ದೇವಸ್ಥಾನ, ಕೋಟೆ ಆಂಜನೇಯ ದೇವಸ್ಥಾನದ ಪ್ರಧಾನ ಅರ್ಚಕರು ನರಸಿಂಹಶಾಸ್ತ್ರಿಗಳು ಅವ್ರು ಹೇಳಿದರು, ಇಲ್ಲ ಇವತ್ತು ಮದುವೆ ಮಾಡೋಕ್ಕೆ ಬರಲ್ಲ. ನನಗೆ ದೊಡ್ಡ ಶಾಕ್ ಆಯಿತು. ಬೆಳಗ್ಗೆಯಿಂದ ನಮ್ಮ ತಂದೆ ಬರಲ್ಲ ಅಂದರೆ ಒಂದು ಶಾಕ್ ಆಗಿತ್ತು. ಅದನ್ನು ಸರಿ ಮಾಡ್ಕೊಂಡು ಬಂದ್ವಿ. ಈಗ ಮುಹೂರ್ತದ ಒಂದು ಶಾಕ್ ಆಯಿತು. ಅವ್ರು ಹೇಳಿದ್ದು ಮುಹೂರ್ತ ಇಲ್ಲ, ಮುಗಿದಿದೆ. ಈ ಆ ಮುಹೂರ್ತದಲ್ಲಿ ಮದುವೆ ಆಗೋದು ಒಳ್ಳೆಯದಲ್ಲ. ಇಲ್ಲ ದಯಮಾಡಿ ನೀವು ಇವತ್ತು ತಪ್ಪಿಸಿದರೆ ಆಗೋದಿಲ್ಲ, ಮಾಡಲೇಬೇಕು ಅಂತ ವಿನಂತಿ ಮಾಡಿದೆ. ಅವಾಗ ಅವ್ರು ಹೇಳಿದರು, ಸರಿಯಲ್ಲ, ಆಲೋಚನೆ ಮಾಡಿ ನಾಳೆ ಬೇಕಾದ್ರೆ ಮಾಡೋಣ, ಇಲ್ಲ ಸಂಜೆ ಮಾಡೋಣ, ಈ ರೀತಿ ಅವ್ರ ಮುಹೂರ್ತಗಳ ಪ್ರಕಾರ ಹೇಳಿದರು. ಅವರು ವಿಶ್ವ ಹಿಂದೂ ಪರಿಷತ್ತಿನ ಪ್ರಮುಖರಾಗಿದ್ದರು. ಸಂತರ ಸಮಾವೇಶಗಳನ್ನು ನಡೆಸಿ ಪ್ರಖ್ಯಾತರಾಗಿದ್ದರು. ಆಮೇಲೆ ಅದು 1989 ಇಸ್ವಿ 23 ಆಗಸ್ಟ್ ಇದೇ ದಿನ, ಇವತ್ತಿಗೆ 35 ವರ್ಷ ಹಿಂದೆ. ಆಮೇಲೆ ನಾನು ವಿನಂತಿ ಮಾಡಿದೆ, ನೀವು ಮದುವೆ ಮಾಡಿಕೊಡಿ, ಇದು ಅಂತರ್ಜಾತಿ ಪ್ರೇಮ ಆಗಿದೆ, ಎರಡು ಕುಟುಂಬಗಳನ್ನು ಸೇರಿಸ್ಕೊಂಡು ಮಾಡಿ ಬರೋದು ಭಾರಿ ಕಷ್ಟ ಆಗುತ್ತೆ. ಅದೇನೇ ಸಾಧ್ಯತೆ ಇದ್ದರೂ ನಾನು ಅನುಭವಿಸ್ತೀನಿ ಮಾಡಿ. ಆಯಿತು, ದೈವ ಇಚ್ಛೆ ಅಂತ ನಮ್ಮ ವಿನಂತಿಗೆ ಮನ್ನಿಸಿ ವಿವಾಹ ಮಾಡಿಕೊಟ್ರು. ನಂತರ ಎಲ್ಲನೂ ಜ್ಯುವೆಲ್ರಿ ಹಾಕಿ ಕೊಡೋದೆ. ಅಲ್ಲಿ ಊಟ ಕೊಡಬೇಕಾಗಿತ್ತಲ್ಲ, ಅಲ್ಲಿ ಊಟ ಕೊಟ್ಟು ಈ ರೀತಿ ನನ್ನ ಮದುವೆ ಹಾಗೆ 35 ವರ್ಷ ಆಯಿತು. 2 ಮಕ್ಕಳು, ಮಗಳು ಮದುವೆ ಆಗಿದೆ, ಮಗ ಜೊತೆಲಿದ್ದಾನೆ. ನಂತರದಲ್ಲಿ ಜೀವನದಲ್ಲಿ ಏಳು ಬೀಳು, ವ್ಯವಹಾರದಲ್ಲಿ ಏಳು ಬೀಳು, ಆರೋಗ್ಯದಲ್ಲಿ ಏಳು ಬೀಳು, ನೋವು ನಲಿವು ಇವೆಲ್ಲ ಇದ್ದಿದ್ದೆ. ಆದರೂ 35 ವರ್ಷ ದಾಂಪತ್ಯ ಜೀವನ ನಡೆಸಿ ಸುಮಾರು ಹತ್ತಿರ ನನ್ನ 60ನೇ ವರ್ಷಕ್ಕೆ ನಾನು ಕಾಲಿಡ್ತಾ ಇರೋಂಥ ಸಂದರ್ಭ ಕೂಡ ಬಂತು. ಈ ಮನುಷ್ಯ ಜೀವನದಲ್ಲಿ ನಮ್ಮ ಅನುಭವಗಳೇ ದೊಡ್ಡ ಪಾಠ. ಆದಷ್ಟು ಆ ಅನುಭವಗಳನ್ನು ಬರೆದಿಡಬೇಕಂತ ಪ್ರಯತ್ನ ಮಾಡ್ತಾಯಿದ್ದೀನಿ, ದಾಖಲೆ ಮಾಡಬೇಕಂತ ಪ್ರಯತ್ನ ಮಾಡ್ತಾಯಿದ್ದೀನಿ. ಈ ರೀತಿ ಜೀವನ ಸಾಗಿದೆ. ನನ್ನ ವಿವಾಹ ಸರಳ ವಿವಾಹ ಕೂಡ, ಆಮಂತ್ರಣ ಪತ್ರಿಕೆ ಕೂಡ ಮಾಡಲಿಲ್ಲ ಅಂತಂದರೆ ಆಶ್ಚರ್ಯ ಆಗ್ಬೋದು. ಇದು ನನ್ನ ವೈವಾಹಿಕ ಜೀವನ. ನಮಸ್ಕಾರ.